ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನಂತೂ ಅಮ್ಮನ ಮನೆಗೆ ಬಂದು ತುಂಬಾ ಆರಾಮಾಗಿ, ಯಾವುದೇ ಟೆನ್ಷನ್ ಇಲ್ದಿರ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ನಾವಂತೂ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಮ್ಮನ ಮನೆಗೆ ಬಂದಾಯಿತು. ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅಣ್ಣ ಅಂತೂ ನಮ್ಮನ್ನು ಸುತ್ತಾಡಿಸ್ತಾನೆ ಇರ್ತಾರೆ. ಸೊ ಇವತ್ತೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣ. ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಒಂದು ಜಾಗನ ನಾನೊಂದು ಮಿನಿ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಅದರ ಬಗೆಗಿನ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ಒಂದು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಬಾಗ್ಲೂರು ಅಂದರೆ 2-3 ಬಾಗ್ಲೂರು ಇದೆ. ಈ ಒಂದು ಬಾಗ್ಲೂರನ್ನು ಚಾಕ್ಲೇಟ್ ಬಾಗ್ಲೂರು ಅಂತ ಕರೀತಾರೆ. ನಾವಿವತ್ತು ಹೋಗ್ತಾ ಇರೋದು ಬೆಟ್ಟಕ್ಕೆ. ಆ್ಯಕ್ಚುಲಿ ಪರ್ಯಂತ್ಗೆ ಹಾಲಿಡೇ ಶುರುವಾಗಿದ್ದೆ ಸ್ಯಾಟರ್ಡೇ ಸಂಡೇ. ನನಗೂ ಪರ್ಯಂತ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಮನಸ್ಸು ಯಾಕೋ ಸರಿ ಇರಲಿಲ್ಲ. ಹಾಗಾಗಿ ಮನೇಲೇ ಇದ್ದು ಅವನ ಜೊತೆ ಒಂದಷ್ಟು ಟೈಮ್ಗಳನ್ನು ಸ್ಪೆಂಡ್ ಮಾಡಿ ಹಾಗೇ ಹೋಗ್ತಿತ್ತು. ಫೈನಲಿ ಊರಿಗೆ ಹೋಗೋಣ ಅಂತ ಹೇಳಿ ಮಂಡೇ ನಾವು ಪರ್ಯಂತ್ ಇಬ್ಬರೂ ಊರಿಗೆ ಬಂದ್ವಿ. ಮಂಡೇ ಊರಿಂದ ಬಂದಮೇಲೆ ತುಂಬಾ ಟಯರ್ಡ್ ಆಗಿರುತ್ತಲ್ವ. ಸೊ ಅದಕ್ಕೆ ಒಂದು ದಿನ ರೆಸ್ಟನ್ನು ಮಾಡಿ ಇವತ್ತು ಮಂಗಳವಾರ ನಾವು ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಇದೊಂದು ರೀತಿ ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು, ಅಂದರೆ 1 ಡೇ ಟ್ರಿಪ್ಪು. ಸೊ ಇವಾಗ ಹೋಗ್ತಿರೋ ಜಾಗ ಫಾರೆಸ್ಟ್ ಏರಿಯಾ. ಇಲ್ಲಿ ತುಂಬಾ ಕಾಡುಗಳಿದ್ದಾವೆ. ಆ್ಯಂಡ್ ಇದೇ ನೋಡಿ ಚಾಕ್ಲೇಟ್ ಬಾಗ್ಲೂರು. ಇದನ್ನು ಬಾಗ್ಲೂರು ಅಂತ ಸಹ ಕರೀತಾರೆ. ಇದೇ ಮೇನ್ ಬಸ್ ಸ್ಟ್ಯಾಂಡು. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಬೆಟ್ಟಕ್ಕೆ ತುಂಬಾ ಒಂದು ಪ್ರಸಿದ್ಧಿ ಇದೆ. ಇಲ್ಲಿ ಯಾರೇ ಬಂದು ಹರಕೆಯನ್ನು ಹೊತ್ತು ಆ ಬಾವಿಯಲ್ಲಿ ಸ್ನಾನ ಮಾಡಿ ಮುನೀಶ್ವರನ ದರ್ಶನ ಮಾಡಿದರೆ ಅವರ ಏನು ಅಂದ್ಕೊಂಡಿರ್ತಾರೋ ಅದು ನೆರವೇರುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಈ ಜಾಗದ ಬಗ್ಗೆ ನನಗಂತೂ ಗೊತ್ತೇ ಇರಲಿಲ್ಲ. ಅಣ್ಣ 2 ಸತಿ ಬಂದಿದ್ರಂತೆ. ಅವ್ರು ಅಂದ್ಕೊಂಡಿರೋ ಎಷ್ಟೋ ವಿಚಾರಗಳು ಅಲ್ಲಿ ಹರಕೆ ಹೊತ್ಕೊಂಡ್ಮೇಲೆ ಆಗಿದೆ ಅಂತ ಹೇಳಿದರು. ಸರಿ, ನಾನು ಹೋಗೋಣ ಅಂತ ಹೇಳಿ ಅಣ್ಣ ನನ್ನನ್ನು ಸಹ ಕರ್ಕೊಂಡೋದ್ರು. ಈ ಬೆಟ್ಟದ ಮೇಲೆ ತುಂಬಾ ಒಂದು ವಿಶೇಷತೆಗಳಿದ್ದಾವೆ. ನೋಡ್ತಾ ಹೋಗಿ ಒಂದೊಂದನ್ನೇ ನಾನು ಶೇರ್ ಮಾಡ್ತೀನಿ. ಸೊ ಈ ಒಂದು ಬೆಟ್ಟ ನಿಮಗೆ ಅಕ್ಕಯ್ಯಮ್ಮ ಬೆಟ್ಟ ಅಂತ ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ. ಯಾರಾದರೂ ಕಾಲ್ನಡಿಗೆಯಲ್ಲಿ ನಾವು ಮೆಟ್ಲನ್ನು ಹತ್ತಿ ಹೋಗ್ತೀವಿ ಅನ್ನೋರಿಗೆ ಇದೇ ನೋಡಿ ಆ ಒಂದು ಜಾಗ. ಇಲ್ಲಿ ಈ ಒಂದು ಕಂಬಕ್ಕೆ, ಗರುಡಗಂಬಕ್ಕೆ ಪೂಜೆಯನ್ನು ಮಾಡಿ ಇಲ್ಲಿಂದ ತಮ್ಮ ಪ್ರಯಾಣ ಅಂದರೆ ತಮ್ಮ ಒಂದು ಜರ್ನಿಯನ್ನು ಶುರು ಮಾಡ್ತಾರೆ. ನಡ್ಕೊಂಡು ಹೋಗೋರು ಈ ಒಂದು ಮೆಟ್ಲಿನ ಒಂದು ರೂಪದಲ್ಲಿ ಹೋಗ್ಬೋದು, ಹತ್ಕೊತ ಹೋಗ್ಬೋದು. ಬಟ್ ನಾವು ಈ ಒಂದು ದಾರಿಲಿ ಹೋಗಲಿಲ್ಲ. ಯಾಕಂದರೆ ನಾವು ಬರೋಷ್ಟೊತ್ತಿಗೆ ಟೈಮು 12 ಗಂಟೆ ಆಗೋಗ್ಬಿಟ್ಟಿತ್ತು. ಆ ಉರಿ ಬಿಸಿಲಲ್ಲಿ ಈ ಮಕ್ಕಳನ್ನ ಹಾಕ್ಕೊಂಡು ಹತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಡೈರೆಕ್ಟ್ ಬೆಟ್ಟಕ್ಕೇ ಹೋದ್ವಿ. ಸೊ ಡೈರೆಕ್ಟ್ ಬೆಟ್ಟಕ್ಕೂ ಸಹ ಕಾರ್ಗಳು, ಗಾಡಿಗಳು ಎಲ್ಲನೂ ಬರುತ್ತೆ. ಸೊ ಇದೇ ನೋಡಿ ಆ ಒಂದು ಬೆಟ್ಟ. ನಡೆಯೋಕ್ಕಾಗದೇ ಇರೋರು, ವಯಸ್ಸಾದಂಥವ್ರು ಇಲ್ಲಿವರೆಗೂ ಬಂದು ಇಲ್ಲಿಂದ 5 ನಿಮಿಷ ಹಾಗೆ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿ ಒಂದು ವಿಚಾರನ ನಾನು ಹಂಚ್ಕೊಳ್ಳೇಬೇಕು. ಪರ್ಯಂತ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದ ಬೆಟ್ಟ ಹತ್ತಕ್ಕೆ. ಆದರೆ ನಾವೆಲ್ಲನೂ ಡೈರೆಕ್ಟ್ ಬಂದಿದ್ದನ್ನು ನೋಡಿ ಅವನು, ಅಮ್ಮ ಇಷ್ಟೇನಾ ಬೆಟ್ಟ ಇರೋದು, ಮತ್ತು ಮೌಂಟೇನ್ ಅಂದರೆ ಇನ್ನೂ ದೊಡ್ಡದಾಗಿರುತ್ತೆ ಅಂತ ತುಂಬ ಪ್ರಶ್ನೆಗಳನ್ನು ಹೇಳ್ತಾ ಇದ್ದ. ಅದಕ್ಕೆ ಅವ್ರ ಮಾವ ಸರಿಯಾಗಿ ಉತ್ತರಗಳನ್ನು ಕೊಡ್ತಾಯಿದ್ರು. ಯಾವುದೇ ಒಂದು ಸಂಬಂಧಗಳಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದರಲ್ಲೂ ಈ ಭಾಮೈದರ ಸಂಬಂಧ ಅನ್ನೋದು ನಿಜವಾಗ್ಲೂ ಒಂದು ರೀತಿ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ತಂಗಿ ಮಕ್ಕಳಾಗಿರ್ಬೋದು, ಅಕ್ಕನ ಮಕ್ಕಳನ್ನು ತನ್ನ ಮಕ್ಕಳಿಗಿಂತ ಒಂದು ಕೈ ಪ್ರೀತಿ ಜಾಸ್ತಿ ಕೊಟ್ಟು ನೋಡ್ಕೊಳ್ಳೋದಂದರೆ ತಮ್ಮ ಅಣ್ಣ ಮತ್ತು ತಮ್ಮಂದರು. ಈ ಮಾತನ್ನು ನೀವು ಒಪ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ. ಇಲ್ಲಾಂದರೆ ನಾವು ಮಾತ್ರ ಪುಣ್ಯ ಮಾಡಿದ್ದೀವ ಇಂಥ ಅಣ್ಣನನ್ನು ಪಡೆಯೋಕ್ಕೆ, ಗೊತ್ತಿಲ್ಲ. ಸೊ ನೀವು ಪುಣ್ಯ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಸ್ವಲ್ಪ ನನಗೆ ಟಯರ್ಡ್ ಆದಂಗೆ ಅನ್ನಿಸ್ತಿತ್ತು. ಯಾಕೆ ಅಂದರೆ ಈ ಉರಿ ಬಿಸಿಲು, ಮಧ್ಯಾಹ್ನ 12 ಗಂಟೆಗೆ ಬೆಟ್ಟ ಹತ್ತಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವೇ ಊಹೆ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಂತೂ ನನ್ನನ್ನು ಮತ್ತು ನಮ್ಮ ದೀಪುನಂತೂ ಇವರಿಬ್ಬರು ಕೈಯೇ ಹಿಡ್ಕೊಂಡಿರಲಿಲ್ಲ. ಅವ್ರ ಮಾವ ಹತ್ರನೇ ಓಡಿ ಹೋಗೋದು, ಕೈ ಹಿಡ್ಕೊಳ್ಳೋದು. ಮಾವನಿಗೂ ಅಷ್ಟೇನೆ. ಭಾಮ ಇದ್ದರು ಈ ರೀತಿ ಹಿಂದಿಂದೆ ಹೋಗ್ತಿದ್ರೆ ಏನೋ ಒಂದು ರೀತಿ ಖುಷಿ.
ಒಂದು ರೀತಿ ಸಂತೋಷ. ಆ್ಯಂಡ್ ಇದೇ ನೋಡಿ ನಾನು ಆಗಲೇ ಹೇಳ್ದಾಗೇ ಅಕ್ಕಯ್ಯಮ್ಮನ ಬೆಟ್ಟ. ಇಲ್ಲಿ ತುಂಬ ಪ್ರಸಿದ್ಧಿಯಾದಂತಹ ದೇವಸ್ಥಾನ ಇದೆ. ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಶ್ರೀ ಮುನೇಶ್ವರ ಸ್ವಾಮಿ. ಅದಲ್ಲದೇ ನವರಾತ್ರಿಯ ಶ್ರೀ ದುರ್ಗೆಗಳು ಸಹ ಇಲ್ಲಿ ನೆಲೆಸಿದ್ದಾರೆ. ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ತುಂಬ ಪ್ಲೇಸ್ಗಳು ಇಲ್ಲಿ ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನೀವು ಸ್ಕಿಪ್ ಮಾಡಿದರೆ ಆ ವಿಡಿಯೋ ಮುಂದಕ್ಕೆ ಹೋಗುತ್ತೆ. ಆ್ಯಂಡ್ ನೀವೇನಾದರೂ ಈ ಒಂದು ಜಾಗಕ್ಕೆ ಹೋದಾಗ ಆ ಒಂದು ಪ್ಲೇಸನ್ನು ನೋಡೋದು ಸಹ ನೀವು ಮಿಸ್ ಮಾಡ್ಕೋತೀರಾ. ಫಸ್ಟಿಗೆ ಬಂದ ತಕ್ಷಣವೇ ಇಲ್ಲೊಂದು ಪುಟ್ಟದಾದ ಬಾವಿ ಇದೆ. ಈ ಬಾವಿ ತನಗೆ ತಾನೇ ಉತ್ಪತ್ತಿ ಆಗಿರೋದು ಅಂತ ಹೇಳಿ ಇಲ್ಲಿನ ಜನರ ನಂಬಿಕೆ. ಈ ಒಂದು ಬಾವಿಯಲ್ಲಿ ಕಾಲು ಕೈಗಳನ್ನು ತೊಳ್ಕೊಂಡು ಅದಾದಮೇಲೆ ದೇವರ ದರ್ಶನಕ್ಕೆ ಹೋಗಬೇಕು. ಇನ್ನೂ ಕೆಲವರು ಮಕ್ಕಳಾಗಬೇಕು, ಸಂತಾನ ಭಾಗ್ಯ ಬೇಕು, ಆ್ಯಂಡ್ ಮದುವೆ ಆಗದೇ ಇರೋರಿಗೆ ಬೇಗನೆ ಕಂಕಣ ಬಲ ಬರಬೇಕು ಅನ್ನೋರು ಇಲ್ಲಿ ಬಂದು ಹರಕೆ ಕಟ್ಕೋತಾರೆ. ಈ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ಇಲ್ಲಿಂದಾನೇ ಮಡಿ ಬಟ್ಟೆಯನ್ನು ಉಟ್ಟು ದೇವರ ದರ್ಶನ ಮಾಡಿದರೆ ಅವರಿಗೆ ಅತಿ ಶೀಘ್ರದಲ್ಲಿಯೇ ಕಲ್ಯಾಣ ಪ್ರಾಪ್ತಿ ಹಾಗೂ ಸಂತಾನ ಪ್ರಾಪ್ತಿ. ಆ್ಯಂಡ್ ಸಾಲಗಳಿದ್ದರೂ ಸಾಲಗಳ ದೋಷ ಆಗುತ್ತೆ. ಆ್ಯಂಡ್ ಸಾಲ ಯಾರು ಎಷ್ಟೇ ಮಾಡಿದ್ರೂ ದುಡ್ಡು ಕಾಸು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲ ಬಾಧೆ ಆಗಿರ್ಬೋದು, ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಹೇಳಿ ಇಲ್ಲಿನ ಭಕ್ತಾದಿಗಳು ನಂಬ್ತಾರೆ. ನಾನು ತುಂಬ ಜನನ ಕೇಳಿದೆ, ಏನು ಈ ದೇವಸ್ಥಾನದ ಪ್ರಸಿದ್ಧಿ, ಯಾಕೆ ಇಷ್ಟು ಜನ ಇಷ್ಟು ರಶ್ ಇದ್ದಾರೆ ಅಂತ ಹೇಳಿ. ಅವ್ರು ಹೇಳಿದ ಒಂದೊಂದು ಮಾತು ನನಗೆ ಮೈ ನವಿರೇಳಿಸ್ತು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕೆಲಸ ಆಯಿತು ನಾನೊಂದು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಅಂತ ಮನಸ್ಸಲ್ಲೇ ಅಂದ್ಕೊಂಡೆ. ಆ್ಯಂಡ್ ನಿಮಗೂ ತೋರಿಸ್ತೀನಿ ನೋಡಿ. ಒಬ್ಬರು ಪಾಪ ಮಕ್ಕಳಾಗಬೇಕು ಅಥವಾ ಗೊತ್ತಿಲ್ಲ ಯಾವುದೋ ಒಂದು ಹರಕೆಯನ್ನು ಕಟ್ಟಿ ಇಲ್ಲಿ ಆ ಬಾವಿಯಲ್ಲಿ ಸ್ನಾನ ಮಾಡಿ ಅದೇ ಮಡಿ ಬಟ್ಟೆಯಲ್ಲಿ ದೇವರ ದರ್ಶನವನ್ನು ಸಹ ಮಾಡ್ತಾರೆ. ಆ ವಿಡಿಯೋ ಕ್ಲಿಪ್ಪನ್ನು ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಇದರ ಸಂಪೂರ್ಣ ವಿಳಾಸವನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಇಲ್ಲೂ ಅಂತ ಇರೋರು ಆ ಒಂದು ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಲ್ವ ಈ ಪ್ಲೇಸನ್ನು ನೀವು ಸ್ಟಾಪನ್ನು ಮಾಡಿ ಪಾಸ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲಲ್ಲಿ ಸರ್ಚನ್ನು ಮಾಡಿದರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ತೋರಿಸುತ್ತೆ. ಆ್ಯಂಡ್ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳೋರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ನಾನು ಯಾವಾಗಲೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಪೂಜೆ ಸಾಮಾನು ತೊಗೊಂಡು ನಾವು ಪೂಜೆಗೆ ಹೊರಟಾಯಿತು. ಅಣ್ಣಿನಿಗಂತೂ ಪಾಪ ಕಾಲ್ ಮೇಲೆ ಕಾಲ್ ಬರ್ತಿತ್ತು. ಯಾಕಂದರೆ ಪರ್ಮಿಷನ್ ಹಾಕಿ ಬಂದಿರೋದಲ್ವಾ, ಆಫ್ಟರ್ನೂನ್ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗಬೇಕಿತ್ತು. ಆದರೆ ನಾವು ಬರೋಷ್ಟೊತ್ತಿಗೆ 12 ಆಗಿತ್ತು. ಇನ್ನು ಆಫ್ಟರ್ನೂನ್ ಅಂದರೆ 2 ಅಷ್ಟೊತ್ತಿಗೆ ನಾವು ಮನೆ ರೀಚ್ ಆಗಬೇಕು. ನೋಡುವ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಏನಂದರೆ ನಾವು ಹೋದ್ಮೇಲೆ ರಶ್ ಸ್ವಲ್ಪ ಕಡಿಮೆ ಇದ್ದರು. ಸ್ವಲ್ಪ ಟೈಮ್ ಆಗ್ತಾ 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 ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗನೂ ಇರಲಿಲ್ಲ, ಅಷ್ಟು ಜನ ರಶ್ ಆಗೋದ್ರು. ಆ್ಯಂಡ್ ತುಂಬಾ ಒಂದು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ನಾನು, ಅಣ್ಣ, ದೀಪು, ಮಕ್ಕಳು ಎಲ್ಲರೂ. ಯಾಕಂದರೆ ಮನೇಲಿ ನಮ್ಮದೇ ಆದಂತಹ ಕೆಲಸಗಳು, ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲಲ್ಲಿ ಹೋಗ್ತಾ ಇರ್ತೀವಿ. ಈ ರೀತಿ ಎಲ್ಲರೂ ಒಟ್ಟಾಗಿ ಕೂತು ಒಟ್ಟಾಗಿ ಜರ್ನಿ ಮಾಡೋದ್ರಿಂದ ಎಷ್ಟೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಒಬ್ಬರು ಹರಕೆಯನ್ನು ಕಟ್ಕೊಂಡು ಆ ಒಂದು ನದಿಯಲ್ಲಿ ಸ್ನಾನ ಮಾಡಿ ಆ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಸಹ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ. ಇದಕ್ಕೆ ಎಕ್ಸ್ಟ್ರಾ ಫೀಸನ್ನು ಕೊಟ್ಟು ನೀವು ಆ ಒಂದು ಸ್ನಾನವನ್ನು ಮಾಡಬೇಕಾಗತ್ತೆ. ತುಂಬ ಜನ ಇಲ್ಲಿಗೆ ಬರುವಂಥವರು ಆಲ್ಮೋಸ್ಟ್ ಮನೆ ಕಟ್ಟಬೇಕು ಈ ಥರವರೇ ಜಾಸ್ತಿ ಇದ್ದಾರೆ. ನಾನು ಮಾತಾಡ್ಸಿದವರಲ್ಲಿ ಅರ್ಧಕ್ಕೆ ಅರ್ಧ ಜನ ನಾವು ಮನೆ ಕಟ್ಟಬೇಕಿತ್ತು, ದುಡ್ಡಿನ ಸ್ವಲ್ಪ ಅಭಾವ ಆಯಿತು, ಈ ಒಂದು ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನನಗೆ ದುಡ್ಡಿನ ಎಲ್ಲನೂ ಅನುಕೂಲ ಮಾಡಿಕೊಟ್ರು ಈ ದೇವರು. ಸೊ ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಇಲ್ಲಿ ನಾನು ಬಂದು ಕಾರ್ಡನ್ನು ಇಟ್ಟು ಪೂಜೆ ಮಾಡ್ಕೊಂಡು ಹೋದೆ. ತುಂಬಾ ಹಲವಾರು ಭಕ್ತಾದಿಗಳು ಹೇಳೋ ರೀತಿ ಇಲ್ಲಿ ನವದುರ್ಗೆಯರ ಮತ್ತೊಂದು ವಿಶೇಷವಾದಂತಹ ಜಾಗ ಸಹ ಇದೆ. ನೀವು ಅಲ್ಲಿ ಮುನೇಶ್ವರನ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನವದುರ್ಗೆಯರಿಗೆ ನಿಮ್ಮ ಒಂದು ಕೈಲಿ ಆದಷ್ಟು ಒಂದು ಪೂಜೆಯನ್ನು ಸಲ್ಲಿಸಿ ಅಥವಾ ಉಡಿ ತುಂಬಿ ಮಡ್ಲಕ್ಕಿ ಕೊಟ್ಟು ಹೋಗ್ಬೋದು. ಆದರೆ ನಾವು ಬಂದಿದ್ದು ಮೊದಲನೇ ಸಾರಿ ಅಲ್ವಾ, ನಮಗೆ ಗೊತ್ತಿರಲಿಲ್ಲ ಇದೆಲ್ಲನೂ. ಸರಿ, ಮುಂದಿನ ಸಲ ಹೋದಾಗ ಉಡಿ ತುಂಬೋಣ ಅಂತ ಹೇಳಿ ಸದ್ಯಕ್ಕೆ ಹಾಗೇ ದೇವರ ದರ್ಶನ ಮುಗಿಸಿ ಈಗ ಮುಂದೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಬಂದ ತಕ್ಷಣವೇ ಈ ಒಂದು ಮುನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನವದುರ್ಗೆಯರ ದರ್ಶನ ಮಾಡಿಕೊಂಡು ಅದಾದಮೇಲೆ ಇನ್ನೂ ಬೆಟ್ಟದ ಮೇಲೆ ಹೋಗಬೇಕಾಗತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ತುಂಬ ಜನ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ಬಂದಾಗ ಎಷ್ಟು ಜನ ಇದ್ದರು, ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಜನ ತುಂಬಿಕೊಂಡ್ರು ಅಂತ ಹೇಳಿ.
ಇವಾಗಿನ್ನು ಮತ್ತೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ, ಸ್ವಲ್ಪ ಜೀರ್ಣೋದ್ಧಾರ ಸಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಸಹ ನಾವಿಲ್ಲಿ ಮಾಡ್ಬೋದು. ಆ್ಯಂಡ್ ಇದೇ ರೀತಿಯಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ದರ್ಶನವನ್ನು ಪಡ್ಕೋತೀವಿ ಅಂದರೆ ಅಲ್ಲಿ ಒಂದು 2 ನಿಮಿಷಗಳ ಕಾಲ ಆದರೂ ನಾವು ಕೂತ್ಕೋಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿರೋ ನೋವು, ದುಃಖ, ನಾವೇನು ಹರಕೆ ಹೊತ್ಕೋತೀವೋ ಎಲ್ಲನೂ ಆ ದೇವರಲ್ಲಿ ಒಪ್ಪಿಸಿ ಅದಾದಮೇಲೆ ನಾವು ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ದೇವರ ದರ್ಶನವೆಲ್ಲ ಮಾಡಿ ಆದಮೇಲೆ ಮತ್ತೆ ಕೈಕಾಲನ್ನು ತೊಳ್ಕೊಳ್ಳೋದು ತುಂಬಾ ಅಪರಾಧ, ಮಾಡಬಾರ್ದು. ಯಾಕಂದರೆ ನಾವು ಹೋಗಿ ಅಲ್ಲಿ ಏನು ಬೇಡ್ಕೊಂಡಿರ್ತೀವೋ ಅದು ಫಲನೇ ಸಿಗಲ್ಲ ಅಂತ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ಯಾರಾದರೂ ದೇವಸ್ಥಾನಕ್ಕೆ ಹೋಗಿದ್ದೀರಾ ಈ ರೀತಿ ಅಂತ ಅಂದರೆ ವಾಪಸ್ ಬರಬೇಕಾದ್ರೆ ಕೈಕಾಲುಗಳನ್ನು ತೊಳ್ಕೊಬೇಡಿ. ಮನೆಗೆ ಬಂದು ಆಮೇಲೆ ಬೇಕಂದರೆ ನೀವು ಕೈಕಾಲನ್ನು ತೊಳ್ಕೊಳ್ಳಿ. ಆ್ಯಂಡ್ ಈಗ ನಾವು ಮತ್ತೊಂದು ಬೆಟ್ಟಕ್ಕೆ ಅಂದರೆ ಇನ್ನೂ ಸ್ವಲ್ಪ ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ರಾಮ ಸೀತೆ ಇವರ ಒಂದು ದೇವಸ್ಥಾನ ಇದೆ. ನಾನು ತುಂಬ ರೇರಲ್ಲಿ ಈ ರಾಮನ ದೇವಸ್ಥಾನನ ನೋಡಿದ್ದೀನಿ. ಅಂದರೆ ರಾಮನಿಗೆ ದೇವಸ್ಥಾನನೇ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ಇಲ್ಲಿ ರಾಮನ ದೇವಸ್ಥಾನವೂ ಇದೆ. ರಾಮ, ಸೀತಾ, ಲಕ್ಷ್ಮಣ ಇವರೆಲ್ಲರೂ ಈ ಒಂದು ಬೆಟ್ಟದಲ್ಲಿ ನೆಲೆಸಿದ್ದಾರೆ. ಸೊ ಇದು ರಾಮನ ದೇವಸ್ಥಾನಕ್ಕೆ ಹೋಗುವಂಥ ಮೇನ್ ಎಂಟ್ರೆನ್ಸು. ಇಲ್ಲಿ ಈಶ್ವರ ಸಹ, ಮಹಾದೇವನು ಸಹ ಇಲ್ಲಿ ನೆಲೆಸಿರ್ತಾರೆ. ಬನ್ನಿ ಆ ಒಂದು ದೇವಸ್ಥಾನದ ದರ್ಶನ ಸಹ ನಿಮಗೆ ಮಾಡಿಸ್ತೀನಿ. ಇಷ್ಟೆಲ್ಲ ಬೆಟ್ಟ ಹತ್ತ ಮೇಲೆ ನಮ್ಮ ಮಕ್ಕಳಂತೂ ಸುಮ್ಮನೆ ಇರ್ತಾರಾ? ನನಗೆ ಅದು ಬೇಕು, ನನಗೆ ಜ್ಯೂಸ್ ಬೇಕು, ನನಗೆ ಕುರ್ಕುರೆ ಬೇಕು ಅಂತ ಹೇಳಿ ಇಲ್ಲೊಂದು ಅಂಗಡಿಗೆ ನಮ್ಮ ವಾನರ ಸೇನೆ ಮುತ್ತಿಗೆ ಹಾಕತ್ತೆ. ಹೋಗಲಿ ಅಂತ ಹೇಳಿ ಅವ್ರಿಗೆಲ್ಲ ಏನೇನು ಬೇಕು ಎಲ್ಲ ಕೊಡಿಸಿ ಅಲ್ಲೊಂದು 2 ನಿಮಿಷ ಕೂತಿದ್ದು ಅದಾದಮೇಲೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೊಡಿಸಿದ ತಕ್ಷಣವೇ ಎಲ್ಲನೂ ಮುಗಿಸಿ ಮತ್ತೆ ಅವರ ಒಂದು ಜೋಶಿನ ಪ್ರಯಾಣಕ್ಕೆ ಅಣಿಯಾಗ್ತಾರೆ. ನೋಡ್ಬೋದು ನೀವಿಲ್ಲಿ ನಮಗಿಂತ ಜೋಶಲ್ಲಿ ಓಡ್ತಾ ಇದ್ದಾರೆ 3 ಜನನೂ. ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಇದೇ ಆ ರಾಮನ ದೇವಸ್ಥಾನ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡಬಾರ್ದಂತ ಹೇಳಿದರು. ಆದರೆ ನನಗೊಂದು ಕುತೂಹಲ, ರಾಮನ ದೇವಸ್ಥಾನ ನಾನೆಲ್ಲೂ ನೋಡಿಲ್ವಲ್ಲ, ಹೇಗಿರ್ಬೋದು? ನಿಮಗೂ ಆ ಒಂದು ಕುತೂಹಲ ಇರುತ್ತೆ, ನಿಮಗೂ ತೋರಿಸ್ದಾಗ ಆಗುತ್ತೆ ರಾಮನ ದೇವಸ್ಥಾನ ಅಂತ ಹೇಳಿ ಸೀಕ್ರೆಟಾಗಿ ವಿಡಿಯೋನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಾದರೂ ರಾಮನ ಭಕ್ತರು ಇದ್ದರೆ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಇದೆ ನೋಡಿ ಶ್ರೀ ರಾಮಾಲಯ ಅಂತ ಹೇಳಿ ದೇವಸ್ಥಾನದ ಹೆಸರು. ಇಲ್ಲಿ ಹರಳಿಕಟ್ಟೆ, ಆಮೇಲೆ ರಾಗಿ ಮರ ಇವೆಲ್ಲನೂ ಇದೆ. ಆಮೇಲೆ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನವೂ ಸಹ ಇದೆ. ಈ ಬೆಟ್ಟದಲ್ಲಿ ಇವೆಲ್ಲನೂ ವಿಶೇಷತೆಗಳೇ. ಯಾಕಂದರೆ ಒಂದೇ ಬೆಟ್ಟದಲ್ಲಿ 4-5 ದೇವರುಗಳನ್ನು ನಾವು ಒಟ್ಟಿಗೆ ನೋಡ್ಬೋದು. ಆ್ಯಂಡ್ ಇದೇ ಶುಕ್ರವಾರ 5ನೇ ತಾರೀಕು ಜನವರಿ ಇಲ್ಲಿ ರಥೋತ್ಸವನೂ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ನೀವು ಈ ಒಂದು ಬೆಟ್ಟಕ್ಕೆ ವಿಸಿಟನ್ನು ಮಾಡಿ ರಥೋತ್ಸವದಲ್ಲಿ ಭಾಗವಹಿಸಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಇದೇ ನೋಡಿ ಆ ರಾಮನ ದೇವಸ್ಥಾನ. ನೀವು ಕಣ್ ತುಂಬಿಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿ ರಾಮ ಸೀತೆಯರ ಕಲ್ಯಾಣದ ಫೋಟೋ ಆ್ಯಂಡ್ ರಾಮ ವನವಾಸಕ್ಕೆ ಹೋಗಿದ್ದು ಎಲ್ಲನೂ ಡೀಟೇಲ್ ಆಗಿ ಇಲ್ಲಿ ಇಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೇ ಇದೇ ಶ್ರೀ ದುರ್ಗಾ ಪರಮೇಶ್ವರಿ ಪಾರ್ವತಿ ದೇವಿಯ ದೇವಸ್ಥಾನ. ನಿಜವಾಗ್ಲೂ ಇಲ್ಲಿ ಕಣ್ತುಂಬಿ ಬಂತು. ತುಂಬಾ ಒಂದು ರೀತಿ ಹೂವು ಏನು ಹಾಕ್ದಿರ ಆ ಕಲ್ಲಿನ ರೂಪದಲ್ಲಿ ದೇವಿನ ನೋಡೋದಿದೆಯಲ್ಲ, ಒಂದು ರೀತಿ ಮೈ ಜುಮ್ ಅನ್ನತ್ತೆ. ನಮ್ಮ ಒಂದು ಹರಕೆಗಳನ್ನು ಇಲ್ಲಿ ಈ ದೇವಿ ಹತ್ರ ಹೇಳ್ಕೊಂಡ್ರೂ ಸಹ ಎಷ್ಟೋ ಪರಿಹಾರ ಆಗಿರುವಂತಹ ಉದಾಹರಣೆಗಳು ಇಲ್ಲಿವೆ. ಆ್ಯಂಡ್ ಇದೇ ಶುಕ್ರವಾರ ರಥೋತ್ಸವ ಇರೋದಕ್ಕೆ ಇಲ್ಲಿ ಒಂದಷ್ಟು ಕೆಲಸಗಳನ್ನು ಸಹ ಮಾಡ್ತಾಯಿದ್ರು. ಹಾಗೆಯೇ ಎಲ್ಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ತಾಯಿಯ ದರ್ಶನವನ್ನು ಪಡೆದು ಅರಿಶಿನ ಕುಂಕುಮ ಎಲ್ಲನೂ ತಗೊಂಡು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಈ ಒಂದು ದೇವಾಲಯದಲ್ಲಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿರ್ತಾನೆ. ತುಂಬಾ ಒಂದು ರೀತಿ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಒಂದು ರೀತಿ ಸೈಲೆಂಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕಾಗೋದಿಲ್ವೋ ಅಂಥವರು ಇಲ್ಲಿ ಬಂದು ದೇವರ ದರ್ಶನ ಪಡ್ಕೋಬೋದು. ದೇವರ ದರ್ಶನ ಎಲ್ಲೇ ಹೋದರೂ ಭಗವಂತ ಒಬ್ಬನೇ, ಆದರೆ ಆ ಜಾಗಗಳ ಪ್ರಸಿದ್ಧಿ ಬೇರೆ ಇರುತ್ತೆ. ಸೊ ಹಾಗಾಗಿ ಅಷ್ಟು ದೂರ ಹೋಗೋಕ್ಕಾಗದೇ ಇರೋರು ಇಲ್ಲೇ ಇರುವಂತಹ ಬಾಗ್ಲೂರಲ್ಲಿ ಅಕ್ಕಯ್ಯಮ್ಮನ ಬೆಟ್ಟದ ಮೇಲೆ ನಿಲ್ಲಿಸಿರುವಂತಹ ಮಲೆಮಹದೇಶ್ವರನನ್ನು ನೋಡಿ ದರ್ಶನ ಮಾಡ್ಕೋಬೋದು. ಆ್ಯಂಡ್ ಈ ಬೆಟ್ಟದ ಮೇಲಿಂದ ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಹೀಗೇ ನೋಡ್ತಾ ಇರಿ, ನಿಮಗೊಂದು ಸರ್ಪ್ರೈಸ್ ಇದೆ. ಆ್ಯಂಡ್ ಯಾರೆಲ್ಲ ದೇವನಹಳ್ಳಿ ಏರ್ಪೋರ್ಟ್ಗೆಲ್ಲ ಓಡಾಡ್ತಿರೋ ಅವರಿಗಂತೂ ಈ ವಿಚಾರ ಕೇಳಿದರೆ ಖುಷಿಯಾಗತ್ತೆ. ಸೊ ಏನು ಆ ವಿಚಾರ ಅಂತ ಹೇಳಿ ಸ್ವಲ್ಪ ಕಾದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೇ ನೋಡಿ ಆ ದೇವಸ್ಥಾನ. ಇಲ್ಲೂ ಅಷ್ಟೇ ತುಂಬಾ ನಿಶಬ್ದ. ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂತಹ ದೇವರುಗಳ ದೇವಸ್ಥಾನದಲ್ಲಿ ಸ್ವಲ್ಪ ಆದಷ್ಟು ಸೌಂಡು ಅವೆಲ್ಲ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಎಷ್ಟೊತ್ತು ದೇವರನ್ನ ನೋಡ್ತಾ ಇದ್ರೂ ಆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ. ನನಗಂತೂ ಒಂದು ರೀತಿ ಬಾವಿಲಿರೋ ಕಪ್ಪೆ ಥರ ಆಗಿಬಿಟ್ಟಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ರೆಕ್ಕೆ ಪುಕ್ಕ ಎಲ್ಲ ಒಂದು ಹಾರಾಡಬೇಕು ಅಂತ ಅನ್ನಿಸ್ತಿತ್ತು. ಎಲ್ರಿಗೂ ಅಷ್ಟೇ ಅಲ್ವಾ, ಅಮ್ಮನ ಮನೆ ಅಂದ್ರೇ ಒಂದು ರೀತಿ ಸ್ವಾತಂತ್ರ್ಯ. ಮದುವೆಗೆ ಮುಂಚಿರೋ ಜೀವನಕ್ಕೂ ಮದುವೆ ಆದಮೇಲಿರೋ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಮಾತನ್ನು ಯಾರೆಲ್ಲ ನಂಬ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೇ ಇಲ್ಲಿನ ವ್ಯೂ ಅಂತೂ ನಿಜವಾಗ್ಲೂ ಒಂದೇ ಒಂದು ಕ್ಷಣ ನಾವು ಕಣ್ತುಂಬಿಕೊಂಡ್ರೆ ಸಾಕಾಗುತ್ತೆ, ಅಷ್ಟು ಒಂದು ರೋಮಾಂಚಕವಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಏರೋಪ್ಲೇನ್ಗಳು. ಇಲ್ಲೇ ಪಕ್ಕದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಇರೋದ್ರಿಂದ ವಿಮಾನಗಳು ಹತ್ತೋದು ಇಳಿಯೋದು ಎಲ್ಲವನ್ನು ನಾವು ಕಣ್ತುಂಬ್ಕೋಬೋದು. ದೇವನಹಳ್ಳಿಗೆ ತುಂಬ ಜನ ಹೋಗಿರ್ತೀರ ಟ್ರಾವೆಲ್ ಮಾಡೋಕ್ಕೆ, ಆದರೆ ದೇವನಹಳ್ಳಿ ಹತ್ರ ಇರುವಂತಹ ಈ ಒಂದು ಬೆಟ್ಟದ ಬಗ್ಗೆ ನಿಮಗೆ ಗೊತ್ತಿತ್ತಾ? ಇಲ್ಲ ಅಲ್ವಾ? ಸೊ ಈ ಸರಿ ನೀವೇನಾದರೂ ದೇವನಹಳ್ಳಿಗೆ ಹೋದರೆ 1-2 ಅವರ್ ಮುಂಚೆನೇ ಹೋಗಿ ಈ ಒಂದು ದೇವಸ್ಥಾನನ ದರ್ಶನ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಜರ್ನಿಯನ್ನು ಶುರು ಮಾಡಿ, ಒಳ್ಳೆಯದಾಗತ್ತೆ. ಆ್ಯಂಡ್ ಈ ಬೆಟ್ಟದ ಮೇಲಂತೂ ನಮಗೆ ಏರ್ಪ್ಲೇನ್ಗಳು ವಿಮಾನಗಳನ್ನು ಕಣ್ತುಂಬ ನನ್ನ ಮುಂದೆನೇ ಬಂದಿದೆ ಅನ್ನೋಷ್ಟು ದೊಡ್ಡದಾಗಿ. ಯಾಕಂದರೆ ಡೈರೆಕ್ಟಾಗಿ ನೋಡೋಕ್ಕೂ ಕ್ಯಾಮ್ರಾದಲ್ಲಿ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವಲ್ಲಿ ನಿಂತು ನೋಡಬೇಕಾದ್ರೆ ನಮ್ಮ ಕಣ್ಣು ಮುಂದೆನೇ ಬರೋ ಥರ ಅನ್ನಿಸ್ತಿತ್ತು. ತುಂಬ ಖುಷಿಯಾಯಿತು. ಸೊ ನಿಮಗೂ ಕಾಣಿಸ್ಲಿ ಅಂತ ರೆಕಾರ್ಡ್ ಮಾಡಿದೆ, ಆದರೆ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ನಾವಲ್ಲಿ ನಿಂತು ನೋಡೋರಿಗೆ ನಿಜವಾಗ್ಲೂ ತುಂಬ ಅಷ್ಟು ಚೆನ್ನಾಗಿತ್ತು. ಒಂದು ರೀತಿ ವಿಮಾನದಲ್ಲಿ ಹೋಗೋಕ್ಕಾದರೂ ಅದೃಷ್ಟ ಇಲ್ಲ, ವಿಮಾನನ ನೋಡೋಕ್ಕಾದರೂ ಅದೃಷ್ಟ ಇದೆಯಲ್ಲ ಅಂತ ಹೇಳಿ ನೋಡ್ತಾ ನಿಂತಿದ್ವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಬೆಟ್ಟದ ಬಗ್ಗೆ ಮತ್ತಷ್ಟು ಸೀಕ್ರೆಟ್ ಆಗಿರುವಂತಹ ವಿಚಾರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿದೆ. ಸೊ ಹಾಗಾಗಿ ಮುಂದಿನ ಪಾರ್ಟ್ 2ಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮತ್ತಷ್ಟು ವಿಸ್ಮಯಕಾರಿಯಾದಂತಹ ವಿಚಾರಗಳನ್ನು ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಒಬ್ಬರ ಪ್ರೇಮಿಗಳ ದುರ್ಘಟನೆಯೇ ನಡೆದಿದೆ. ಏನು ಎತ್ತ ಎಲ್ಲನೂ ನೀವು ತಿಳ್ಕೋಬೇಕು ಅಂದರೆ ಆ ವಿಡಿಯೋಗೋಸ್ಕರ ವೇಟ್ ಮಾಡಬೇಕು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಒಂದು ಪ್ರಯಾಣದಲ್ಲಿ ನೀವು ಭಾಗಿಯಾಗಿದ್ದೀರಾ, ನೀವೂ ಈ ಒಂದು ಬೆಟ್ಟದನ್ನು ಕಣ್ತುಂಬಿಕೊಂಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಮುಂದೆ ಪಾರ್ಟ್ 2ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಆ್ಯಂಡ್ ಇದೇ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ನಮ್ಮನ್ನು ಹೆಣ್ಮಕ್ಳನ್ನು ಸಪೋರ್ಟ್ ಮಾಡಿ ಅಂತ ಸಹ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.